ಕರುಣಾಳು ಬಾ ಬೆಳಕಿ. ಕರುಣಾಳು ಬಾ ಬೆಳಕಿ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜು ಕರ್ಜಿಗೆ. ಇಬ್ರಾಹಿಂ ಅಧಮ್ ಅನ್ನುವಂಥವನು 8ನೇ ಶತಮಾನದ ಬಹುದೊಡ್ಡ ಸೂಫಿ ಸಂತ. ಮೊದಲು ದೊಡ್ಡ ಸುಲ್ತಾನ್ ಆಗಿದ್ದಂತೆ ಅವನು. ಅತ್ಯಂತ ಶ್ರೀಮಂತಿಕೆಯಲ್ಲಿ ಬದುಕಿದಂಥವನು. ಯಾವುದೋ ಒಂದು ದೈವಿ ಕ್ಷಣ, ಅಮೃತ ಕ್ಷಣ ಅಂತ ಕರಿಬೇಕು, ಅವನ ಜ್ಞಾನೋದಯ ಆಗಿ ಸಂತ ಆಗ್ಬಿಟ್ಟ. ಆದ್ರೆ ಅವನ ತಂದೆ ಇಬ್ರಾಹಿಮನನ್ನ ಮೊದಲಿನಂತೆ ಶ್ರೀಮಂತಿಕೆಯಲ್ಲೇ ಇಟ್ಟಿದ್ದಂತೆ. ಇಬ್ರಾಹಿಂ ಎಲ್ಲಿ ಹೋಗ್ತಾನೋ 100 ಜನ ಸೇವಕರು ಹೋಗ್ಬೇಕು, ಅವನು ವಿಶೇಷವಾದ ಚಪ್ರ ಕಟ್ಟಬೇಕು. ಚಪ್ರ ನಿರ್ಮಿಸುವಾಗ ಕೆಲವು ಕಾವ್ಯಗಳಲ್ಲಿ ಬರ್ತದೆ ಹೇಗಿದ್ದ ಇಬ್ರಾಹಿಂ ಅಂದ್ರೆ, ಚಪ್ರ ಕಟ್ಟಬೇಕಲ್ಲ, ಇರೋದಕ್ಕೆ ಅವನಿಗೆ ಟೆಂಟ್ ಹಾಕ್ಬೇಕಲ್ಲ, ಹಗ್ಗ ಕಟ್ಟಬೇಕಲ್ಲ, ನೆಲಕ್ಕೆ ಗೂಟ ಹೊಡಿದು. ನೆಲಕ್ಕೆ ಹೊಡೆದ ಗೂಟ ಕೂಡ ಬಂಗಾರದಾಗಿರ್ತಿತ್ತಂತೆ. ಇಬ್ರಾಹಿಂ ಯಾವುದಾದ್ರೂ ವಸ್ತುವನ್ನ ಅಪೇಕ್ಷೆ ಮಾಡೋ ಮೊದಲೇ ಸಿದ್ಧವಾಗಿ ಅವನ ಮುಂದೆ ಬಂದ್ಬಿಡ್ಬೇಕು. ಅಷ್ಟು ಶ್ರೀಮಂತಿಕೆ ಅವರ ಅಪ್ಪಂದು. ಇಬ್ರಾಹಿಮನ್ ಹಾಗೆ ನಡೆಸ್ಕೊಂಡ. ಒಂದು ಬಾರಿ ಇಬ್ರಾಹಿಂ ತನ್ನ ಅತ್ಯಂತ ದೊಡ್ಡ ಸೈನ್ಯದೊಂದಿಗೆ, ಪರಿವಾರದೊಂದಿಗೆ ಪ್ರವಾಸ ಮಾಡಿಕೊಂಡು ಒಂದೆಡೆ ಬಂದ, ವಾಸ್ತವ್ಯ ಹೂಡಿದ್ದ. ಅವನ ಪರಿವಾರದವರದ ವಾಹನದ್ದು ಜೊತೆಗೆ ಬಂದ ಒಂಟೆ, ಕುದುರೆ, ಇತರ ಪ್ರಾಣಿಗಳ ಸದ್ದು ಎಲ್ಲ ಪೂರ್ತಿ ವಾತಾವರಣ ತುಂಬಿಬಿಟ್ಟಿತ್ತು. ಅವ ಭಿಕ್ಷುಕ ಬಂದ. ಯಾರೋ ಮಹಾರಾಜ ಬಂದಿದ್ದಾನೆ, ತನಗೇನಾದ್ರೂ ದಾನ ಸಿಕ್ಕಿತು, ಹೆಚ್ಚಿನ ಭಿಕ್ಷೆ ದೊರಕಿತು ಅಂತ ಆಸೆಯಿಂದ ಇಬ್ರಾಹಿಂ ಇದ್ದ ಡೇರಿ ಒಳಗೆ ಬಂದ. ಅಲ್ಲಿದ್ದವ್ರು ಕಾವಲುಗಾರ ಹೇಳಿದ್ರು, ಬಂದವನ್ ರಾಜ ಅಲ್ಲಪ್ಪ, ಅವನು ಸೂಫಿ ಸಂತ ಅಂತ ಹೇಳಿದ್ರು. ಇವ್ರಿಗೆ ಆಶ್ಚರ್ಯವಾಯ್ತು, ದುಃಖನೂ ಆಯ್ತು. ಏನ್ರಿ ಸಂತ ಹಿಂಗಿರೋಕ್ ಸಾಧ್ಯ ಇದೆಯಾ? ಈ ಪರಿವೈಭವದಲ್ಲಿ ಇರೋ ಸಾಧ್ಯನಾ? ಸರಿನಾ ಅದು? ಸಂತ ಅಂದ್ರೆ ಹಿಂಗಿರ್ಬೇಕಾ? ಇಷ್ಟು ಶ್ರೀಮಂತಿಕೆನಾ? ದ್ವಾರಪಾಲಕರ ಅಪ್ಪಣೆ ತಗೊಂಡು ಇಬ್ರಾಹಿಮಿನ್ ಡೇರೆ ಒಳಗೆ ಭಿಕ್ಷುಕ ಬಂದ. ಇದನ್ನು ಡೇರೆ ಅಂತ ಯಾರು ಹೇಳ್ಬೇಕ್ರಿ? ಅರಮನೆ ಇದ್ದಂಗಿದೆ. ಏನ್ ಪರದೆ, ಏನ್ ಮೆತ್ತನೆ ಹಾಸುಗಳಾಕಿದ್ದಾರೆ, ವಜ್ರ ಖಚಿತವಾದ ಸಿಂಹಾಸನಗಳು, ಹೂವಿನ ಕರಂಡಕಗಳು. ಒಂದು ಹಂಸತೂಲಿಕಾ ತಲುಪದ ಮೇಲೆ ಅರ್ಧ ಆಣಿಸ್ಕೊಂಡು ಇಬ್ರಾಹಿಂ ಕೂತಿದ್ದಾನೆ. ಅವನು ಬಟ್ಟೆಗಳೇನ ಸಾಧ್ಯ? ಅದು ಮೈ ಮೇಲೆ ವಜ್ರದ ಆಭರಣಗಳ ಮಿಂಚು ಚಕ 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 ಹೊಳಿತಾ ಇದೆ. ಆದ್ರ ಮುಖದ ಮೇಲಿನ ಕಾಂತಿ ಅಂತ ಪ್ರಖರ ಆಗಿದೆಯಲ್ಲ. ಭಿಕ್ಷುಕ ಇಬ್ರಾಹಿಮನ್ ಕೇಳೇಬಿಟ್ಟ, ಸ್ವಾಮಿ ನೀವೇನ್ ಸಂತರೋ ರಾಜರೋ? ಸಂತರಾಗಿದ್ರೆ ಈ ವೈಭವ ಎಲ್ಲ ಯಾಕೆ ಬೇಕು ನಿಮಗೆ? ಇಬ್ರಾಹಿಂ ಅತ್ಯಂತ ಶಾಂತವಾಗಿ ಹೇಳ್ದ, ಹೌದು, ಇದೆಲ್ಲ ಬೇಕಿಲ್ಲ, ಇದ್ರೆ ತೊಂದರೆನೂ ಇಲ್ಲ ಅಂದ. ಹೌದೇ, ತೊಂದರೆ ಇಲ್ವಾ? ಹಾಗಾದ್ರೆ ಇದನ್ನೆಲ್ಲ ಬಿಟ್ಟು ನನ್ನ ಜೊತೆಗೆ ಬರ್ತೀರಾ? ಮಕ್ಕಕ್ಕೆ ಹೋಗೋಣ ಅಂದ. ನಡಿ ಹೋಗೋಣ ಅಂದ ಇವನು. ಇಬ್ರಾಹಿಂ ತನ್ನ ಆಭರಣಗಳನ್ನ, ವಸ್ತ್ರಗಳನ್ನು ತೆಗೆದಿರಿಸಿ ಯಾರಿಗೂ ಹೇಳ್ದೇನೆ ಹಿಂದಿನ ಬಾಗಿಲಿಂದ ಭಿಕ್ಷುಕನ ಕರ್ಕೊಂಡು ಹೊರಟೇ ಬಿಟ್ಟ. ಇಬ್ರು ಮರುಭೂಮಿಯಲ್ಲಿ ನಡೀತಾ ಸ್ವಲ್ಪ ದೂರ ಹೋದ್ರು. ಕತ್ಲೆ ಆಗ್ತಾ ಇತ್ತು. ತಕ್ಷಣ ಭಿಕ್ಷುಕನ ನೆನಪಾಯ್ತು, ಅಯ್ಯೋ ನನ್ನ ಭಿಕ್ಷಾ ಪಾತ್ರೆಯನ್ನ ಡೇರೆಯಲ್ಲೇ ಬಿಟ್ಟು ಬಂದಿದ್ದಾನೆ. ಇಬ್ರಾಹಿಂ, ನಾನು ಭಿಕ್ಷಾ ಪಾತ್ರೆಯಲ್ಲಿ ಬಿಟ್ಟು ಬಂದಿದ್ದೇನೆ, ತಗೊಂಡ್ಬರೋಣ ಬಾ, ಇಲ್ಲಿ ಹೋದ್ರೆ ನಾಳೆ ನನ್ ಊಟಕ್ಕೆ ಕಷ್ಟ ಆಗತ್ತೆ, ಅಥವಾ ನೀನ್ ಇಲ್ಲೇ ಕೂತಿರು, ನಾನು ಹೋಗಿ ಬೇಗ ತಂದ್ಬಿಡ್ತೇನೆ ಅಂತ ಭಿಕ್ಷುಕ ಓಡ್ ಹೊರಟ. ಅವನನ್ನು ತಡೆದನ್ನ ಕೇಳಿದಂತೆ ಇಬ್ರಾಹಿಮು, ವ್ಯತ್ಯಾಸ ಗೊತ್ತಾಯ್ತೇನಪ್ಪ ಗೆಳೆಯ, ನಿನ್ನಲ್ಲಿದ್ದದ್ದು ಒಂದು ಭಿಕ್ಷಾ ಪಾತ್ರೆ ಮಾತ್ರ, ನೀನ್ ಅದಕ್ಕೆ ಅಂಟುಕೊಂಡಿದ್ಯಾ, ಭಿಕ್ಷಾ ಪಾತ್ರೆ ಇಲ್ಲ, ಅದಿಲ್ಲದೆ ಬದುಕೋದು ಕಷ್ಟ ಆಗತ್ತೆ ಅಂತ. ನನ್ನ ಸುತ್ತಮುತ್ತ ಇದು ಏನೆಲ್ಲ ಇದ್ರು ನನಗೆ ಬೇಕಿಲ್ಲ, ಅವುಗಳನ್ನ ಹಾಗೆ ಬಿಟ್ಟು ಬಂದ್ಬಿಟ್ಟೆ ನಾನು ಅಂತ ಹೇಳಿದಂತೆ. ಆಗ ಭಿಕ್ಷುಕ ಇಬ್ರಾಹಿಮನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಂತೆ, ಸ್ವಾಮಿ ನಿಜವಾಗ್ಲೂ ತಾವು ಸಂತ್ರೆ. ಸಂತತ್ವ ಅಂದ್ರೆ ಯಾವುದಕ್ಕೂ ಅಂಟುಕೊಳ್ಳದೆ ಇರುವಂತಹದ್ದು. ನೀರಿನಲ್ಲಿದ್ದು ಕೂಡ ಅಂಟಿಸಿಕೊಳ್ಳದೆ ಇರುವಂತಹ ಕಮಲದ ಎಲೆ ತರ ಬದುಕಬೇಕು. ನಿಮ್ಮ ಸುತ್ತಲ ಶ್ರೀಮಂತಿಕೆ ಇದೆಯೋ ಬಡತನ ಇದೆಯೋ, ಅದು ಯಾವುದೂ ನನ್ನದಲ್ಲ, ಅಂಟದೆ ಬದುಕುವಂತಹ ಗುಣ ಸಂತತ್ವ. ಇಬ್ರಾಹಿಂ ಆ ಸಂತತ್ವಕ್ಕೆ ಒಬ್ಬ ಮಾದರಿಯಾದಂಥವನು. ಕರುಣಾಳು ಬಾ ಬೆಳಕಿ.